ಇದ್ದಾರೆ. ಉಪಾಧ್ಯಕ್ಷೆ ಆದಂತಹ ಸರೋಜ ಶೆಟ್ಟಿ ಇವರು ಇದ್ದಾರೆ. ಇನ್ನೊಬ್ಬರು ಸರಯು ಶೆಟ್ಟಿ ಅವರು ಇದ್ದಾರೆ. ಶ್ರೀಮತಿ ಮೀನಾಕ್ಷಿ ದೇವಳಿಗ ಅವರು ಉಪಾಧ್ಯಕ್ಷರು ಅವರು ಇದ್ದಾರೆ. ಸಮಿತಿಯ ಸಂಚಾಲಕರಾದಂತಹ ಶ್ರೀಯುತ ಮಿಥುನ್ ಬೈಕಂಪಾಡಿ ಅವರು ಇದ್ದಾರೆ. ಅವರೆಲ್ಲರಿಗೂ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಇವರು ನಡೆಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜಯಪ್ರಕಾಶ್ ಸೂರ್ಯ, ಸಮಿತಿಯ ಸದಸ್ಯ. ಸುರತ್ಕಲ್ ನಗರದಲ್ಲಿ 7 ಸಮಿತಿಗಳು ಬರ್ತವೆ, 7 ವಾರ್ಡ್ಗಳು. ನಮ್ಮ ಹಿಂದೆಲ್ಲ ಒಂದು 15 ವರ್ಷಗಳ ಹಿಂದೆ ಇಲ್ಲ ದಕ್ಷಿಣ ಜಿಲ್ಲಾ ಮಟ್ಟದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಮಾಡ್ತಿದ್ವಿ. ಅದೇ ಮಾದರಿಯಲ್ಲಿ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಎಲ್ಲ ವಾರ್ಡ್ಗಳಲ್ಲಿ ನಾವು ಹಿಂದೂ ಸಂಗಮವನ್ನು ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ನಾಡಿದ್ದು 25ನೇ ತಾರೀಕು ಸದಾಶಿವ ಸಮಿತಿ ಇದೆ, ಸದಾಶಿವ ವಾರ್ಡಿಂದ ಪ್ರಾರಂಭವಾಗುತ್ತೆ. ಆಮೇಲೆ ಕೊನೆಯದಾಗಿ 8/2ಕ್ಕೆ ಅದು ಮುಕ್ತಾಯ ಆಗುತ್ತೆ. ನಮ್ಮ ನಗರ ಸುರತ್ಕಲ್ ನಗರದ್ದು ಹಿಂದೂ ಸಂಗಮ. ಈ ಹಿಂದೂ ಸಂಗಮವನ್ನು ಮಾಡುವಂಥ ಮೂಲ ಉದ್ದೇಶ ನಮ್ಮಲ್ಲಿರುವಂಥ ಸನಾತನ ಹಿಂದೂ ಧರ್ಮದಲ್ಲಿರುವಂಥ ಮೊದಲಿನ ಪದ್ಧತಿಯನ್ನು, ಕೌಟುಂಬಿಕ ಮೌಲ್ಯಗಳನ್ನು ಪುನರುತ್ಥಾನ ಮಾಡಬೇಕು. ಹಾಗೆಯೇ ಎಲ್ಲರಿಗೂ ಧರ್ಮ ಶಿಕ್ಷಣ ಕೊಡಬೇಕು. ಪರಿಸರದಲ್ಲಿ ಯಾವುದೇ ಕೂಡ ತೊಂದರೆ ಆಗಬಾರ್ದು. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಜೀವನವನ್ನು ಸಾಗಿಸಬೇಕು. ಹಾಗೆಯೇ ಹಿಂದೂ ಸಮಾಜವನ್ನು ಎಚ್ಚರಿಸಬೇಕು. ಯಾಕೆಂದರೆ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಯಾವ ರೀತಿ ತಗೊಳ್ಬೇಕು, ಅವರಿಗೆಲ್ಲ ಮಾರ್ಗದರ್ಶನ ಕೊಡುವುದು ಹಾಗೂ ಸರ್ಕಾರದೊಂದಿಗೆ ಯಾವ ರೀತಿಯೆಲ್ಲ ಇರಬೇಕೆಂಬುದನ್ನು ಒಗ್ಗಿಕೊಳ್ಳಲು ಅವರಿಗೆ ಮಾರ್ಗದರ್ಶನವನ್ನು ಕೊಡುತ್ತೇವೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಎಲ್ಲ ರಾಜಕೀಯ ಪಕ್ಷದವರಿಗೂ ಕೂಡ ನಾವು ಆಮಂತ್ರಣವನ್ನು ಕೊಟ್ಟಿದ್ದೇವೆ. ಆದರೆ ವೇದಿಕೆಯಲ್ಲಿ ಯಾವುದೇ ರಾಜಕೀಯ ಪಕ್ಷದ ನಾಯಕರುಗಳಿಗೆ ಅವಕಾಶವನ್ನು ನಾವು ಕೊಡುವುದಿಲ್ಲ. ಇದು ಬರೀ ಒಂದು ಹಿಂದೂ ಸಮಾವೇಶ, ಹಿಂದೂ ಸಂಗಮ, ಹಿಂದೂಗಳಿಗೆ ಸಂಬಂಧಪಟ್ಟಂಥ ಒಂದು ಸಮಾವೇಶ. ಈ ಸಮಾವೇಶಕ್ಕೆ ಪರಿಸರದ ಎಲ್ಲ ವಾರ್ಡ್ಗಳ ಧಾರ್ಮಿಕ ನಾಯಕರುಗಳು, ಸಂಘಟನೆಗಳು, ಎಲ್ಲ ಜಾತಿ ಸಮುದಾಯದ ಎಲ್ಲ ಅಧ್ಯಕ್ಷರು, ಎಲ್ಲರನ್ನು ಸದಸ್ಯರನ್ನು ಕೂಡ ನಾವು ಕರಿತೀವಿ. ಎಲ್ಲರೂ ಸೇರಿ ಸೇರಿ ಮಾಡುವಂತಹ ಒಂದು ಕಾರ್ಯಕ್ರಮ. ಆದ್ದರಿಂದ ಇದು ಒಂದು ವಿಭಿನ್ನವಾದ ಕಾರ್ಯಕ್ರಮ. ಇದು ಮುಂದಕ್ಕೆ ಖಂಡಿತವಾಗಿ ಯಶಸ್ಸಾಗುತ್ತೆ ಎಂಬ ನಂಬಿಕೆ ನಮಗಿದೆ. ಇದನ್ನು ಯಾವುದೇ ಒಂದು ಕಾರ್ಯಕ್ರಮ ಯಶಸ್ಸಾಗಬೇಕಾದ್ರೆ ಪತ್ರಿಕೋದ್ಯಮ ಮತ್ತು ದೃಶ್ಯ ಮಾಧ್ಯಮಗಳು ಬಹಳ ಮುಖ್ಯ. ನೀವು ಅದಕ್ಕೆ ಪ್ರಚಾರ ಕೊಟ್ಟರೆ ಖಂಡಿತವಾಗಿ ಇದು ಒಳ್ಳೆ ರೀತಿಯಲ್ಲಿ ಆಗುತ್ತೆ, ಯಶಸ್ಸಾಗುತ್ತೆ ಎಂಬ ನಂಬಿಕೆಯನ್ನು ಇಟ್ಟುಕೊಂಡು ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೀತೇವೆ. ನಿಮ್ಮ ತುಂಬ ಸಹಕಾರ ನಮಗೆ ಬೇಕು. ಈಗಾಗಲೇ 25ರಿಂದ 25/1 ಸದಾಶಿವ ಸಮಿತಿ ನಗರ ಅಲ್ಲಿ ಪ್ರಾರಂಭ ಆಗುತ್ತೆ. ಆಮೇಲೆ ಬಂಟರ ಭವನ